ನಮಸ್ಕಾರ ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ಥಾನಮ್ಮ. ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅನ್ಅಫಿಷಿಯಲ್ ಬಿಜೆಪಿಯ ವಿರೋಧ ಪಕ್ಷದ ನಾಯಕ ಎಂದು ಸಚಿವ ಎಂಬಿ ಪಾಟೀಲ್ ವ್ಯಂಗ್ಯವಾಡಿದರು. ನಗರದಲ್ಲಿ ಮಾತನಾಡಿದ ಅವರು, ಅಫಿಷಿಯಲ್ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಇನ್ನು ಅನ್ಅಫಿಷಿಯಲ್ ಯತ್ನಾಳ್ ವಿರೋಧ ಪಕ್ಷದ ನಾಯಕ ಎಂದರು. ಬಿಜೆಪಿಯ ಅಧಿಕಾರದಲ್ಲಿ ಕೋವಿಡ್ ಹಗರಣ ಯತ್ನಾಳ್ ಆರೋಪ ವಿಚಾರದಲ್ಲಿ ಪ್ರತಿಕ್ರಿಯಿಸಿ, ಕೋವಿಡ್ ಹಗರಣದ ಬಗ್ಗೆ ತನಿಖೆ ನಡೆಸಲು ನಾವು ಸಿದ್ಧ, ದಾಖಲೆಗಳಿದ್ದರೆ ಕೊಡಲಿ, ನಾವು ತನಿಖೆ ನಡೆಸುತ್ತೇವೆ ಎಂದು ಸವಾಲ್ ಹಾಕಿದರು. ಅಶೋಕ್ ಅವರು ಅಫಿಷಿಯಲ್ ವಿರೋಧ ಪಕ್ಷ ನಾಯಕರು, ಅನ್ಅಫಿಷಿಯಲ್ ಆಗಿ ಬಿಜೆಪಿಯ ವಿರೋಧ ಪಕ್ಷ ನಾಯಕರು ಇವರು ಯಾರು ಯತ್ನಾಳ್. ಮತ್ತು ಅವರೇ ಹೇಳಿದಾರಲ್ಲ, ಮುಖ್ಯಮಂತ್ರಿಗಳು ಅದರಿಂದ ಕೊಟ್ಟೆ ತೋರಿಸಿದ್ದಾರೆ, ಯತ್ನಾಳ್ ಅವರು ಆರೋಪ ಮಾಡಿದ್ದಾರೆ ಅಂತ ಹೇಳಿ. ಅವರೇ, ನಾವು ಹೇಳೋದಲ್ಲ, ಯತ್ನಾಳ್ ಅವರು ಹೇಳಿದರೆ ಕೊರೋನಾದಾಗ ತೆಗಿದಾರ ಅಂತ ಹೇಳಿದಾರೆ. ಇಷ್ಟು ಸಾವಿರಾರು ಕೋಟಿ ವ್ಯವಹಾರ ಆಗಿರುತ್ತೆ. ಆಮೇಲೆ ಅಷ್ಟೇ ಅಲ್ಲ, ಹಿಂದೆ ಹೇಳಿದ್ರು ವಿಜೇಂದ್ರ ಅವರು 10,000 ಮತ್ತು ಯಡಿಯೂರಪ್ಪರು 10,000 ಕೋಟಿ ರೂಪಾಯಿಯಲ್ಲಿ ಮಾರಿಷಸ್ನಾಗ ಇದು ಮಾಡಿದ್ದಾರೆ. ತನಿಖೆ ಆಗ್ಬೇಕಲ್ಲ ಅವರ ಕಾಂಗ್ರೆಸ್ ಸರ್ಕಾರ ತನಿಖೆ ಮಾಡಿಸುತ್ತಾ ಸರ್? ಯತ್ನಾಳ್ ಅವರು ಹೇಳಿದಾರೆ, ಸ್ವತಃ ಅವ್ರ ಪಕ್ಷದವ್ರು ಹೇಳಿದಾರೆ 10,000 ಕೋಟಿ ಮಾರಿಷಸ್ನ ಹೋಗಿಟ್ಟಿದ್ದಾರೆ. ಯತ್ನಾಳ್ ಸುಳ್ಳು ಹೇಳ್ತಾರ? ನಮ್ಮ ಜಿಲ್ಲೆಯವರು ಮತ್ತು ಸುಳ್ಳು ಹೇಳಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಕೊಡಿ ಯತ್ನಾಳ್ರೆ ಕೊಡಂತ ಹೇಳ್ರಿ ಸರ್, ಕೊಡಂತ ಹೇಳ್ರಿ, ಎನ್ಕ್ವೈರಿ ಮಾಡ್ತೀವಿ. ಯತ್ನಾಳ್ ಅವ್ರು ದಾಖಲೆ ಕೊಟ್ಟರೆ ಅದನ್ನ ಎನ್ಕ್ವೈರಿ ಮಾಡ್ತೀವಿ. ಥ್ಯಾಂಕ್ ಯು, ಧನ್ಯವಾದ. ಬಿಡ್ರಿ ಸರ್ ಹುಬ್ಬಳ್ಳಿ KIDBಯಲ್ಲಿ 2010-12ಕ್ಕೆ ಖರೀದಿ ಮಾಡಿದ ಭೂಮಿಗೆ ಮತ್ತೆ ನಿನ್ನೆ ಟಿವಿಯಲ್ಲಿ ನ್ಯೂಸ್ 18ನಲ್ಲಿ ಬಂತು, ಹಿಂದೆ ಒಂದು ಕಡೆ ಪೇಪರನ್ನು ಬಂದಿತ್ತು. ಅದು 2012ರಲ್ಲಿ ಪರಿಹಾರ ಕೊಟ್ಟಿದ್ದಾರೆ. 2022ರಲ್ಲಿ ಹಿಂದಿನ BJP ಸರ್ಕಾರದಲ್ಲಿ, ನಮ್ಮ ಕಾಲ ಅಲ್ಲ, ಸುವರ್ಣದಾಗ ಬಂದಿತ್ತು ಅವರು, ಸುವರ್ಣ ಟಿವಿ, ನ್ಯೂಸ್ 18. ಅದು ಅಕ್ರಮ ಆಗಿದೆ. ಅಲ್ಲಿ ಯಾರೋ ಸಜ್ಜನರು ಯಾರೋ ಒಬ್ಬ ಅದಕ್ಕೆ ಅದು ಹೆಸರು, ಅವನು ಆಮೇಲೆ ಲೋಕಾಯುಕ್ತ ಕೇಸ್ ಆಗಿದ್ದು ಜೈಲಿನಲ್ಲಿ. ಸೊ ಅದ್ರ ಮೇಲೆ ಆ್ಯಕ್ಷನ್ ಆಗಿದೆ. ಬಟ್ ಅದು BJP ಅವಧಿಯಲ್ಲಿ. ಈಗ ಹಾಕಿಬಿಟ್ರೆ ಏನು ಸದಾ ಎಲ್ಲ ಭಾಗಣ ನಮ್ದು ಅವಧಿದಾಗ. ನಾನು ಪಟ್ಟಣ ಮೊನ್ನೆ ನೋಡಿದೆ, ನೋಡಿದ ಇಮಿಡಿಯೇಟ್ಲಿ ಏನು ಮಾಡಿದಾಗ ಅದು BJP ಅವಧಿಲ್ಲ ಅದು. ಅದಕ್ಕೆ ವಿರೋಧ ಪಕ್ಷ ನಾಯಕರು ಅಶೋಕ್ ರಾಜೀನಾಮೆ ಕೊಡಬೇಕು. ಅಂದರೆ ಒಬ್ಬೊಬ್ಬರಿಗೆ 2 ಸಲ ಪರಿಹಾರ ಕೊಟ್ಟು ಇದು ಮಾಡ್ತಾರೆ. ಅದೇ ಆಗ್ತವೆ, ಕೆಲವೊಂದು ಸಲ ದುರುದ್ದೇಶದಿಂದ ಆಗ್ತವೆ, ಕೆಲವೊಂದು ಸಲ ಇದು ದುರುದ್ದೇಶದಾಗಿದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಒತ್ತಿರಿ.